ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕಿನ ಎರೆಹಂಚಿನಾಳ ಮತ್ತು ಸುತ್ತಮುತ್ತಲಿನ ಗ್ರಾಮದ ಜಮೀನುಗಳಲ್ಲಿ ಜಿಂಕೆಗಳ ಹಾವಳಿ ವಿಪರೀತವಾಗಿದ್ದು ರೈತಾಪಿ ವರ್ಗದವರು ಕಂಗಾಲಾಗಿದ್ದಾರೆ. ಹಲವು ವರ್ಷಗಳ ನಂತರ ಈ ಬಾರಿ ಕೃಷಿ ಚಟುವಟಿಕೆಗಳಿಗೆ ಉತ್ತಮವಾದ ಮಳೆಯಾಗಿದ್ದು ರೈತಾಪಿ ವರ್ಗ ಸಂಭ್ರಮದಿಂದ ಬಿತ್ತನೆ ಕಾರ್ಯ ಮಾಡಿದ್ದಾರೆ. ಆದರೆ ಸದ್ಯದಲ್ಲಿಯೇ ಜಿಂಕೆ ಹಾವಳಿಗಳಿಂದಾಗಿ ಬೆಳೆ ಮೊಳಕೆಯಲ್ಲಿ ಜಿಂಕೆ ನಾಶವಾಗ್ತಾ ಇದ್ದು ಜಿಂಕೆಗಳು ತಂಡೋಪತಂಡವಾಗಿ ಕೃಷಿ ಜಮೀನುಗಳಿಗೆ ದಾಳ ಇಡ್ತಾ ಇರುವ ಈ ಜಿಂಕೆಗಳು ಬೆಳೆಯ ಮೊಳಕೆಗಳನ್ನೇ ತಿಂದು ಹಾಕುತ್ತಿರುವುದು ರೈತರಲ್ಲಿ ಆತಂಕವನ್ನ ಉಂಟು ಮಾಡಿದೆ. ಜಿಂಕೆಗಳಿಂದ ಬೆಳೆ ಹಾಳಾದ ಜಮೀನುಗಳಲ್ಲಿ ಮರು ಬಿತ್ತನೆ ಕಾರ್ಯ ಮಾಡಬೇಕು ಅಂದರೆ ₹1,000 ಸಾಲ ಮಾಡುವ ಪರಿಸ್ಥಿತಿಯನ್ನ ರೈತರು ಎದುರಿಸಬೇಕಾದ ಅನಿವಾರ್ಯತೆ ಇದೆ. ರೈತ ಸಂಪರ್ಕದಿಂದಲೂ ಕೂಡ ರಿಯಾಯಿತಿ ದರದ ಬಿತ್ತನೆ ಬೀಜ ಸಿಗೋದು ಅಸಾಧ್ಯವಾಗಿದ್ದು ಒಂದು ಬಾರಿ ಬಿತ್ತನೆ ಬೀಜ ನೀಡಿದ್ದೇವೆ, ಮತ್ತೆ ನಿಮಗೆ ಬಿತ್ತನೆ ಬೀಜ ನೀಡುವುದು ಮುಂದಿನ ಹಿಂಗಾರಿಗೆ ಎಂದು ಉತ್ತರ ನೀಡುತ್ತಿದ್ದಾರೆ. ರೈತರ ಪರ ಕಾಳಜಿ ಇರುವಂತಹ ಕೊಪ್ಪಳ ಜಿಲ್ಲಾ ಕೃಷಿ ಇಲಾಖೆ ಜಂಟಿ ನಿರ್ದೇಶಕರು ರೈತರ ಸಹಾಯಕ್ಕೆ ಮುಂದೆ ಬಂದು ರಿಯಾಯಿತಿ ದರದಲ್ಲಿ ಬಿತ್ತನೆ ಬೀಜವನ್ನ ನೀಡುವಂತೆ ಆದೇಶ ಹೊರಡಿಸಬೇಕು ಎಂದು ಎರೆಹಂಚಿನಾಳ ಗ್ರಾಮದವರು ಆದ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರು ಆದ ಅಂತಪ್ಪ ಕೊಳೂರ ಇವರು ಆಗ್ರಹಿಸಿದ್ದಾರೆ. ಸರ್ಕಾರ ಕೂಡಲೇ ಜಿಂಕೆಗಳ ಹಾವಳಿಯನ್ನ ತಡೆಗಟ್ಟಲು ಕೂಡಲೇ ಜಿಂಕೆ ಪಾರ್ಕ್ ನಿರ್ಮಾಣ ಮಾಡಬೇಕು. ಅಧಿಕಾರಿಗಳು ಕೂಡ ಸರ್ಕಾರಕ್ಕೆ ಪ್ರಸ್ತಾಪ ಸಲ್ಲಿಸಬೇಕು. ಈ ಕುರಿತಂತೆ ಯಲಬುರ್ಗಾ ಮತ್ತು ಕೊಕನೂರು ತಾಲೂಕಿನ ರೈತರಿಂದ ಸಾಕಷ್ಟು ಬಾರಿ ಜಿಂಕೆಯನ್ನ ನಿರ್ಮಿಸಲು ಆಗ್ರಹಿಸಿ ಮನವಿ ಪತ್ರವನ್ನು ಕೂಡ ಸಲ್ಲಿಸಲಾಗಿದ್ದರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಗ್ರಾಮದ ರೈತನು ಆದ ಹನುಮಂತಪ್ಪ ಹೊಸಮನಿ ಹಾಗೂ ಈರಣ್ಣ ಯಾಳಗಿ ಇವರು ಆಗ್ರಹಿಸಿದ್ದಾರೆ. ಈ ವಿಷಯನ ಕೇಳಿದ್ರೆ ಎಲ್ಲ ನಾವು ಹೆಸರು ಬೀಜ ಬಿತ್ತೀವಿ, ಹೆಸರು ಇಷ್ಟು ಹುಟ್ಟವು, ಇಷ್ಟು ಚಿಗುರು ತಿಂದು ಬಿಟ್ಟವು. 2 ಕುರಿ ಹೊಲ ಬಾಂಧ ಆಗಿಬಿಟ್ಟದ. ಈಗ ಒಂದು ಸಾಲು ತಿನ್ನ ಕತ್ತಿ ಬಿಟ್ಟವು. ಎಲ್ಲಿ ಮುಟ್ಟ ಕಾಯ್ಬೇಕು ನಾವು ಅವನ್ನ 70-80 ಚಿಗುರಿದಾವು. ಇದಂತಾದ್ರೆ ರೈತರು ಹೆಂಗೆ ಬಾಳೆ ಮಾಡ್ಬೇಕು? ಎಲ್ಲ ರೈತರು ಬೇರೆ ಸಾಲ ಮಾಡಿ ಹಾಕ್ತೀವಿ. ಒಂದು ಕೈ ಹತ್ತಲ್ಲ. ಈಗ ಅದು ಪರಿಹಾರ ಇಲ್ಲ, ಏನಿಲ್ಲ. ಏನ್ ಮಾಡ್ಬೇಕು ನಾವು? ಏನ್ ಮಾಡ್ಬೇಕು? ಸರ್ಕಾರಕ್ಕೆ ಏನ್ ಮಾಡ್ಕಂದ್ರೆ ಅದಕ್ಕೆ ಪರಿಹಾರ ಕೊಡ್ಬೇಕು. ಬೀಜ ಇಲ್ಲಿ ಬಿತ್ತಕ ಅಗ್ರದ ಬೀಜ ಕೊಡ್ಬೋಡ್ರು, ಬೀಜ ಇಲ್ಲ ಅಂತಾರ. ಎಲ್ಲಿ ಮಿಡ ತಂದು ಹಾಕೋಣ ರೊಕ್ಕನ? ಹೋದ ವರ್ಷನೂ ಬರ ಬಿತ್ರಿ, ಈ ವರ್ಷನೂ ಏನೋ ಮಳೆ ಆಗೈತೆ ಅಂದ್ರ ನಮ್ಮ ಭಾಗದೊಳಗೆ ಉಸುಗಿರ್ತೀವಿ. ಆ ಉಸುಗಿನ ಹೊಲಕ್ಕೆ ಹೆಚ್ಚು ಮಳೆ ಆಗಿ ಅವು ನಾಶ ಆಗ್ಯಾವು. ಏನೋ ಕರೆ ಹೊಲ ಒಂದಿಟ್ಟು ಉಳ್ದವ್ ಅಂದ್ರು ಒಂದು 4 ಎಕರೆದೊಳಗೆ ದಿಬ್ 1 ಎಕರೆ ಉಳ್ದೈತೆ ಅಂದ್ರು ಅದು ಜಿಂಕಿ ಕಾಟದಿಂದ ಅದು ಹಾಳಾಗೈತಿ. ಆದ ಕಾರಣ 2014ರಲ್ಲಿ ಇದೇ ಥರನೇ ಆದಂಥ ಸಂದರ್ಭದಲ್ಲಿ BJP ಸರ್ಕಾರ ಪರಿಹಾರನ ಕೊಟ್ಟಿತ್ತು. ಅದೇ ರೀತಿನೂ ಈ ಸರ್ಕಾರನೂ ಪರಿಹಾರ ಕೊಡ್ಬೇಕಂತ ಹೇಳಿ ತಮ್ಮ ಮುಖಾಂತರ ಕೇಳ್ಕೊಂತೀವಿ. ನೋಡ್ರಿ ಸರ್, ಇವತ್ತು ಮಳೆ ಸಂಪೂರ್ಣ ಆಗೈತಿ ಅಂತ ಎಲ್ಲವು ಸೋಲ ಬಿತ್ತಿದ್ವಿ. ಎರೆಹೊಲ ಒಂದು 2 ನಾಟಿಗೆ ಆಗ್ಯಾವು. 2 ನಾಟಿಗೆ ಅವು ಚಿಗುರಿ ಜಿಂಕೆಗಳು ಇವತ್ತು ಹೊಲಕ್ಕೆ ನುಗ್ಗಿ ತಂಡೋಪತಂಡ 70ರಿಂದ 80 ಚಿಗುರಿ ಬರ್ತಾವ್ರಿ. ಬಂದ್ರೆ ಸಾಲಿಡು ತಿನ್ನಕತ್ತೇವು ಅಂದ್ರೆ ಒಂದು ಹಿಡಿದು ಮತ್ತೆ ಹೊಳ್ಳಿ ಬಿತ್ತಬೇಕು. ಬೀಜ ತಂದ್ಬೇಕಾದ್ರೆ ಸಾಲ ಮಾಡಿ ಬಿತ್ತಬೇಕಾದ್ರೆ ಮತ್ತೆ ಒಂದು ಸಲ ಬಿತ್ತಬೇಕಾದ್ರೆ ಕಷ್ಟ ಆಗೈತಿ, ಮತ್ತೆ 2ನೇ ಸಲ ಬಿತ್ತಬೇಕಾದ್ರೆ ಕಷ್ಟ. ಈ ರೈತ ಸಂಪರ್ಕ ಚಿಕ್ಕಂದ್ರದಾಗ ಬೀಜ ಕೊಡೋಗಲ್ಲ. ಅವರು ಇವತ್ತು ಆಧಾರ್ ಕಾರ್ಡ್ ಎಂಟ್ರಿ ಆಗೈತಿ, ಬರೋಗಲ್ಲ, ನೀವು ಮುಂದಕ್ಕೆ ತೊಗೋರಿ ಅಂತಾರೆ. ಮುಂದಕ್ಕೆ ತೊಗೊಂಡ್ರೆ ಸರ್ಕಾರ ಅವ್ರ ಬೀಜ ರೈತರಿಗೆ ಬಿತ್ತಂತ ರೈತರಿಗೆ ಬೀಜ ಕೊಡೋಂಥ ವ್ಯವಸ್ಥೆ ಆಗ್ಬೇಕು. ಆ ವ್ಯವಸ್ಥೆ ಆಗ್ಲಿಕ್ಕೆ ರೈತರು ಎಲ್ಲಿ ಏನು ಮಾಡ್ಬೇಕು? ಇದಾಗತ್ತಾರೆ. ಸರ್ಕಾರ ಇವತ್ತು ಜಿಂಕೆ ತಿಂದು ಹಾಳಾಗಿದ್ದು ಪರಿಹಾರ ಕೊಡಬೇಕು. ಒಂದು ಅರಣ್ಯ ಇಲಾಖೆ ಎಲ್ಲರೂ ಹೋಗಿ ಜಿಂಕೆ ಪಾರ್ಕ್ ಮಾಡೋಂಥ ವ್ಯವಸ್ಥೆ ಆಗ್ಬೇಕು. ಈ ವ್ಯವಸ್ಥೆ ಮಾಡಲಿಲ್ಲ ಅಂದ್ರೆ ರೈತರು ಮುಂದೆ ಯಾವ ರೈತರು ಬದುಕಕ್ಕೆ ಚಾನ್ಸ್ ಇರೋಲ್ಲ. ಇವತ್ತು ಎರೆಹಂಚಾಳ ಅಷ್ಟೇ ಅಲ್ಲ, ಇವತ್ತು ಜಿಲ್ಲಾದ್ಯಂತ ಎಲ್ಲಿ ಬೇಕಲ್ಲೇ ಎರೆ ಹೊಲ್ದಾಗ ಜಿಂಕಿ ಇವತ್ತು ತಾಂಗ್ಲಾಡ್ತಾವು. ಸರ್ಕಾರಕ್ಕೆ ಎಷ್ಟೋ ಸಲ ಹಿಂದೆ ಮನವಿ ಮಾಡ್ಕೊಂಡ್ರು ಸರ್ಕಾರದವ್ರು ಏನೂ ಅದಕ್ಕೆ ಕ್ರಮ ಕೈಗೊಂಡಿಲ್ಲ. ಶೀಘ್ರ ಕ್ರಮ ಕೈಗೊಳ್ಬೇಕು, ರೈತರಿಗೆ ಪರಿಹಾರ ಕೊಡ್ಬೇಕು. ಪರಿಹಾರ ಕೊಟ್ಟು ರೈತರಿಗೆ ಅನುಕೂಲ ಮಾಡ್ಬೇಕಂತ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಈ ಮಾಧ್ಯಮಕ್ಕೆ ಧನ್ಯವಾದಗಳನ್ನ ಹೇಳ್ತೀನಿ. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.